ಸರ್ ಬಾಗಲಕೋಟೆಯಲ್ಲಿ ನಿಮ್ಮ ಸ್ವಜಾತಿಯ ಅಭ್ಯರ್ಥಿ ಇರೋದ ಕಾರಣಕ್ಕೆ ಇಲ್ಲಿ ಟಿಕಾಣಿ ಹೊಡಿ ಎಲೆಕ್ಷನ್ ಮಾಡ್ತಾ ಇದ್ರಿ ಅಂತ ಹೇಳಿ ಆರೋಪ ಮಾಡ್ತಾರೆ ಸರ್. ಅದೇ ಯಡಿಯೂರಪ್ಪನವರು ನೀವು ಇಲ್ಲಿ ನಿಮ್ಮ ಸ್ವಜಾತಿ ಅಭ್ಯರ್ಥಿ ಹಾಕಿರೋದಕ್ಕೆ ನೀವು ಇಲ್ಲಿ ಟಿಕಾಣಿ ಹೊಡಿ ಅವ್ರು ಯಾವ ಜಾತಿ ಅವ್ರು ಯಾರಿಗೆ ಮಾಡ್ತಾ ಇದ್ದಾರೆ ಅವರು ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ ಯಾರಿಗ್ರಿ ಮಾಡ್ತಾ ಇರೋದು ಅವರು ಅವ್ರು ಯಾವ ಜಾತಿಯವರು ಮತ್ತೆ ಅವ್ರಿಗೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ ಏನಾದ್ರು ಅರ್ಥ ಇರಬೇಕಲ್ವೇನಪ್ಪ. ನಾನು ಸ್ವಜಾತಿಯವರು ಆಯಿತು, ನಾನು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದರೆ ಈಗ ದಾವಣಗೆರೆಗೆ ಹೋಗಿದ್ದು ಬಂದೆ, ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟು ಮತ್ತು ಅಲ್ಲಿ ಲಿಂಗಾಯತರ ನಮ್ಮ ಜಾತಿಯವರು ಅವರು. ಏನಾದ್ರು ಒಂದು ಆಧಾರ ಇರಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರಬೇಕಲ್ಲನಪ್ಪ. ಸುಮ್ಮನೆ ಏನು ಬೇಕಾದರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆ ಥರ ಮಾತಾಡಿಲ್ಲ. ನಾನು ಆಧಾರ ರಹಿತವಾಗಿ ಮಾತಾಡೋದು. ಆಧಾರ ಸಹಿತವಾಗಿ ಮಾತಾಡಬೇಕು. ಆಧಾರ ಸಹಿತವಾಗಿ ಇಲ್ಲದೆ ಹೋದರೆ ಅದು ಆಧಾರ ರಹಿತ ಆಗ್ಬಿಡ್ತದೆ. ಅದಕ್ಕೆ ಏನು ಕಿಮ್ಮತ್ತು ಇರೋದಿಲ್ಲ ಅದಕ್ಕೆ.